ಡಿಫ್ರೆಂಟ್ ಫಾರ್ಮ್ಸ್ ಆಫ್ ಅ ಇಕ್ವೇಷನ್ ಆಫ್ ಅ ಸ್ಟ್ರೇಟ್ ಲೈನ್. ಅದರೊಳಗೆ ಇವತ್ತು ಯಾವ್ದು ಕಲಿತೀವಿ ಅಂತಂದ್ರೆ ಸ್ಲೋಪ್ ಪಾಯಿಂಟ್ ಫಾರ್ಮ್. ಸೊ ಜನರಲ್ ಫಾರ್ಮ್ ಆಫ್ ಇಕ್ವೇಷನ್ ಯಾವುದ್ರೊಳಗೆ ಬರುತ್ತೆ ಅಂತಂದ್ರೆ ಎ ಎಕ್ಸ್ ಪ್ಲಸ್ ಬಿ ವೈ ಪ್ಲಸ್ ಸಿ ಈಕ್ವಲ್ ಟು 0. ಇದು ಏನಂತಂದ್ರೆ ನಮ್ಮದು ಯಾವುದೇ ಸ್ಟ್ರೇಟ್ ಇಲ್ಲಿ ಅದರದ್ದು ಜನರಲ್ ಫಾರ್ಮ್. Next, slope point form. If a straight line passes through the point x1, y1 and has the slope m, then its equation is given by y minus y1 is equal to m into x minus x1. ಅಂದ್ರಪ್ಪ ಯಾವುದೋ ಒಂದು ನಮ್ಮ ಸ್ಟ್ರೇಟ್ ಲೈನ್ ಒಂದು ಪಾಯಿಂಟ್ x1, y1 ಇಂದ ಪಾಸ್ ಆಗ್ತಿರ್ತೈತಿ ಮತ್ತು ಒಂದು ಸ್ಲೋಪ್ ಅದರದ್ದು ಸ್ಲೋಪ್ ಎಮ್ ಇತ್ತಂತಂದ್ರೆ ಅವಾಗ ನಮ್ಮ ಸ್ಟ್ರೇಟ್ ಲೈನ್ ಈಕ್ವೇಷನ್ ಏನಾಗುತ್ತಂದ್ರೆ y minus y1 is equal to m into x minus x1. ಸೊ ಇಲ್ಲಿ ಮೀನಿಂಗ್ ಆಫ್ ಟರ್ಮ್ಸ್ x1 ಆ್ಯಂಡ್ y1 ಅಂತಂದ್ರೆ ಏನಂತಂದ್ರೆ ಗಿವನ್ ಪಾಯಿಂಟ್ಸ್ ಆನ್ ದ ಆ ಲೈನ್ ಮೇಲೆ ಇರ್ತಕ್ಕಂಥ ಒಂದು ಪಾಯಿಂಟ್. ಎಮ್ ಅಂತಂದ್ರೆ ಸ್ಲೋಪ್ ಆಫ್ ದ ಲೈನ್. ಒಂದು ವೇಳೆ ನಮಗೆ ಆ್ಯಂಗಲ್ ಟೀಟಾ ಕೊಟ್ಟಿದ್ರಂತಂದ್ರೆ ಆವಾಗ ನಾವು m is equal to tan ಟೀಟಾ ಯೂಸ್ ಮಾಡಿಕೊಂಡು ಎಮ್ಮನ್ನು ಕಂಡುಹಿಡಿಯಬೇಕು. ಸೊ ಫಸ್ಟ್ ಒನ್, ಫೈಂಡ್ ದ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ 2, 3 ವಿತ್ ಸ್ಲೋಪ್ 5. ಸೊ ಇದಕ್ಕೆ ಸೊಲ್ಯೂಷನ್ ಫಸ್ಟ್ ಏನು ಕೊಟ್ಟಾರ, ಗಿವನ್ ಸ್ಲೋಪ್ ಕೊಟ್ಟಾರ, ದಟ್ ಈಸ್ m is equal to 5 ಆ್ಯಂಡ್ ಪಾಯಿಂಟ್ x1, y1 ದಟ್ ಈಸ್ ಈಕ್ವಲ್ ಟು 2, 3. ನಮ್ಮ ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಅ ಸ್ಟ್ರೇಟ್ ಲೈನ್ ಏನೈತಿ, y minus y1 is equal to m into x minus x1. ಸಬ್ಸ್ಟಿಟ್ಯೂಟಿಂಗ್ ದ ಗಿವನ್ ವ್ಯಾಲ್ಯೂಸ್ ಇನ್ ದ ಈಕ್ವೇಷನ್. y1 ಅಂತಂದ್ರೆ 3, x1 ಅಂತಂದ್ರೆ 2. ಸೊ ಅದಕ್ಕೆ ಈಕ್ವೇಷನ್ ಏನಾಗ್ತೈತಿ, y minus 3 is equal to 5 into x minus 2. ಸೊ ಇಲ್ಲಿ ಬ್ರ್ಯಾಕೆಟ್ ಸಾಲ್ವ್ ಮಾಡಿಕೊಂಡೆ ಅಂತಂದ್ರೆ y minus 3 is equal to 5 into x is 5x, 5 into 2 is 10. ಸೊ ನಮಗೆ ಜನರಲ್ ಇಕ್ವೇಷನ್ ಯಾವ ಫಾರ್ಮ್ನಾಗ ಇರ್ತೈತಿ, ಎಕ್ಸ್ ಟರ್ಮ್, ವೈ ಟರ್ಮ್ ಆ್ಯಂಡ್ ದ ಕಾನ್ಸ್ಟೆಂಟ್. ಸೊ ಆ ರೀತಿ ನಾವು ಈ ಟರ್ಮ್ಸನ್ನು ರೀಅರೇಂಜ್ ಮಾಡ್ಕೊಂಡ್ವಿ ಅಂತಂದ್ರೆ ಅವಾಗ ಏನಾಗ್ತೈತಿ, 5x ಪ್ಲಸ್ ವೈ ಈಕ್ವಲ್ ಸೈನ್ ಇದ್ದ ರೈಟ್ ಹ್ಯಾಂಡ್ ಸೈಡಿಗೆ ಬಂತಂದ್ರೆ ಮೈನಸ್ ವೈ ಆಗ್ತೈತಿ, -3 ರೈಟ್ ಹ್ಯಾಂಡ್ ಸೈಡಿಗೆ ಬಂತಂದ್ರೆ +3 ಆಗ್ತೈತಿ, -10 ಪ್ಲಸ್ 3 -7 ಆಗ್ತೈತಿ. ಅವಾಗ ನಮ್ಗೆ ಗಿವನ್ ಇಕ್ವೇಷನ್ ಏನಾಗ್ತೈತಿ, 5x minus y minus 7 is equal to 0 is the equation of the straight line. Next, find the equation of the straight line passing through the point 6, 8 with the slope 2. ಇಲ್ಲಿ ಗಿವನ್ ಏನು ಕೊಟ್ಟಾರ, ನಮ್ಮ ಸ್ಲೋಪ್ m is equal to 2 and the point x1, y1 is 6, 8. ನಮಗೆಲ್ಲರಿಗೂ ಗೊತ್ತೈತಿ ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಅ ಸ್ಟ್ರೇಟ್ ಲೈನ್ is y minus y1 is equal to m into x minus x1. ಸೊ ಸಬ್ಸ್ಟಿಟ್ಯೂಟಿಂಗ್ ದ ವ್ಯಾಲ್ಯೂಸ್ ಕೊಟ್ಟಿರ್ತಕ್ಕಂಥ x1 ಆ್ಯಂಡ್ y1 ವ್ಯಾಲ್ಯೂವನ್ನು ಈ ಈಕ್ವೇಷನ್ ಒಳಗೆ ಹಾಕಿದ್ವಿ ಅಂತಂದ್ರೆ y minus 8 is equal to 2 into x minus 6. y minus 8 is equal to ಬ್ರಾಕೆಟ್ ಸಾಲ್ವ್ ಮಾಡ್ಕೊಂಡ್ರೆ 2 into x is 2x, 2 into 6 is 12. ಸೊ ಈಗ x ಟರ್ಮ್, y ಟರ್ಮ್, ಕಾನ್ಸ್ಟೆಂಟ್ ಟರ್ಮ್ ಜನರಲ್ ಫಾರ್ಮಿಗೆ ತೊಗೊಂಬಂದ್ವಿ ಅಂತಂದ್ರೆ 2x minus y minus 12 ಪ್ಲಸ್ 8 ಆಗ್ತೈತಿ. 12 ಒಳಗೆ 8 ಹೋದ್ರೆ -4 ಉಳಿತೈತಿ. ಸೊ ನಮ್ಮ ಜನರಲ್ ಇಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಏನು ಬರ್ತೈತಿ, 2x minus y minus 4 equal to 0. ನೆಕ್ಸ್ಟ್, ಫೈಂಡ್ ದ ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ 1, 2 ಆ್ಯಂಡ್ ಮೇಕಿಂಗ್ ಆ್ಯಂಗಲ್ 45 ಡಿಗ್ರಿ ವಿತ್ ಎಕ್ಸ್ ಆ್ಯಕ್ಸಿಸ್. ಸೊ ನಾವೇನು ಕಂಡುಹಿಡಬೇಕಿಲ್ಲ, ಈಕ್ವೇಷನ್ ಆಫ್ ದ ಸ್ಟ್ರೇಟ್ ಲೈನ್ ಕಂಡುಹಿಡಬೇಕು. ಕೊಟ್ಟಿರೋದು ಏನು ಕೊಟ್ಟಾರ, ಫಸ್ಟ್ ಟೀಟಾ ಈಸ್ ಈಕ್ವಲ್ ಟು 45. ಟೀಟಾ ಕೊಟ್ಟಾಗ ನಾವು ಏನು ಮಾಡಬೇಕು, ಸ್ಲೋಪ್ ಕಂಡುಹಿಡಬೇಕಾದ್ರೆ m is equal to tan ಟೀಟಾ ಫಾರ್ಮುಲಾ ಹಾಕಬೇಕು. m is equal to tan 45, tan 45 is 1. ಸೊ ಗಿವನ್ ಪಾಯಿಂಟ್ ಪಾಸಿಂಗ್ ಥ್ರೂ ದ ಪಾಯಿಂಟ್ x1, y1 is 1, 2. ಸ್ಲೋಪ್ ಪಾಯಿಂಟ್ ಫಾರ್ಮ್ ಆಫ್ ಅ ಸ್ಟ್ರೇಟ್ ಲೈನ್ is y minus y1 is equal to m into x minus x1. ಕೊಟ್ಟಿರ್ತಕ್ಕಂಥ x1 ಆ್ಯಂಡ್ y1 ವ್ಯಾಲ್ಯೂಸನ್ನು ಈ ಈಕ್ವೇಷನ್ ಒಳಗೆ ಸಬ್ಸ್ಟಿಟ್ಯೂಟ್ ಮಾಡಿದ್ವಿ ಅಂತಂದ್ರೆ y minus 2 is equal to 1 into x minus 1. ಬ್ರ್ಯಾಕೆಟ್ಸನ್ನು ತೆಗೆದ್ವಿ ಅಂತಂದ್ರೆ y minus 2 is equal to x minus 1. ನೆಕ್ಸ್ಟ್, x minus y plus 1 is equal to 0 is the answer. ಸೊ ಇವೆಲ್ಲ ಪ್ರಾಕ್ಟೀಸ್ ಕ್ವಶನ್ಸ್, ಇವನ್ನೆಲ್ಲ ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿರಿ. ಸೊ ಈ ರೀತಿ ಪ್ರಾಬ್ಲಮ್ ಬಂದಾಗ ಅದನ್ನ ಯಾವ ರೀತಿ ಸಾಲ್ವ್ ಮಾಡಬೇಕಂತಂದ್ರೆ ಫಸ್ಟ್ ಏನೇನು ಕೊಟ್ಟಾರ ಅದನ್ನೆಲ್ಲ ಕರೆಕ್ಟಾಗಿ ಬರ್ಕೋಬೇಕು. ಒಂದು ವೇಳೆ ನಮಗೆ ಆ್ಯಂಗಲ್ ಟೀಟಾ ಕೊಟ್ಟಿದ್ರು ಅಂತಂದ್ರೆ ಅವಾಗ m is equal to tan ಟೀಟಾ ಹಾಕಿ ವ್ಯಾಲ್ಯೂಸನ್ನು ಕಂಡುಹಿಡಿಬೇಕು. ಆಮೇಲೆ ಅಪ್ಲೈ ಸ್ಲೋಪ್ ಪಾಯಿಂಟ್ ಫಾರ್ಮುಲಾ, ಅದು ಯಾವುದಂತಂದ್ರೆ y minus y1 is equal to m into x minus x1. ಆಮೇಲೆ ಏನು ಮಾಡಬೇಕು, ಈಕ್ವೇಷನನ್ನು ಜನರಲ್ ಫಾರ್ಮಿಗೆ ಕನ್ವರ್ಟ್ ಮಾಡಬೇಕು. ಜನರಲ್ ಫಾರ್ಮ್ ಯಾವುದು, ax plus by plus c is equal to 0. ಥ್ಯಾಂಕ್ ಯು.